ಸೂಪರ್ ಸರ್, ಉಪೇಂದ್ರ ಸರ್ ರೈಟ್, ಕರೆಕ್ಟ್ ಅಂತ ಕಮೆಂಟ್ಸ್ಗಳು ಬರ್ತಾ ಇದೆ. ಆದರೆ ಅವೆಲ್ಲವೂ ಕೂಡ ಮತಗಳಾಗಿ ಕನ್ವರ್ಟ್ ಆಗ್ತಾ ಇರೋದು ತುಂಬಾ ಲೇಟ್ ಆಗ್ತಾನೆ ಹೋದ್ರೆ ಕರ್ನಾಟಕದಲ್ಲಿ ಏನೋ ಒಂದು ಬದಲಾವಣೆ ಬಯಸ್ತಾ ಇದ್ದಾರಲ್ಲ, ಅದು ಯಾವಾಗ ಆಗುತ್ತೆ? ಕರೆಕ್ಟ್ ಇಲ್ಲ. ನಿಮ್ಮ ಪ್ರಯತ್ನ ಅಲ್ಲ, ಒಂದ್ ನಿಮಿಷ ನೋಡಿ, ಎಷ್ಟು ಕನ್ಫ್ಯೂಷನ್ ಇದೆ ನಿಮ್ಮಲ್ಲಿ. ನೋ ಕನ್ಫ್ಯೂಷನ್. ಎಲ್ಲ ಇಲ್ಲ, ಯಾಕೆ ಕನ್ಫ್ಯೂಷನ್ ಅಂದ್ರೆ ಯಾಕೆ ಬೇಜಾರಾಗ್ತೀರಾ? ಒಂದ್ ನಿಮಿಷ ಯಾಕೆ ಹೇಳ್ತೀನಿ. ಪಕ್ಷ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪೆರೆಸಂದ್ರಲ್ಲಿ ಪ್ರಜಾಕೀಯ ಅಂದ್ರೆ ಏನಂತ ಕೇಳ್ತಾರೆ. ಬೆಂಗಳೂರಲ್ಲಿ ಓದಿರೋರು ಗೊತ್ತು, ಹಳ್ಳಿ ಕಡೆ ಹೋಗ್ಬಿಟ್ಟು ಪ್ರಜಾಕೀಯ ಅಂದ್ರೆ ಯಾರು ಅಂತ ಕೇಳ್ತಾರೆ. ಹಳ್ಳಿ ಕಡೆನೆ ಫಸ್ಟ್ ಗೆದ್ದಿರೋದು ಗೊತ್ತಾ? ಇಲ್ಲಿ ಗೊತ್ತಿಲ್ಲದಿದ್ರೆ ಮಾತಾಡಬಾರ್ದು. ವಿಜಯ್ ಕೂಡ ಆಕ್ಚುಲಿ ಅವರಿಗೆ ಇಷ್ಟು ಬಹುಮತಗಳಲ್ಲಿ ಅಂದ್ರೆ ಇಷ್ಟು ಮತಗಳಲ್ಲಿ ನಾವು ಗೆಲ್ತೀವಿ, ಇಷ್ಟು ಕ್ಷೇತ್ರಗಳಲ್ಲಿ ಗೆಲ್ತೀವಿ ಅನ್ನೋ ಊಹೆ ಇರಲಿಲ್ಲ. ಅವರು ಕೂಡ ಮಾಡಿದಂಥದ್ದು ಅತಿ ದೊಡ್ಡ ರಿಸ್ಕ್ ತಗೊಂಡು ಮಾಡಿದಂಥ ಪ್ರಯತ್ನ. ಆ ಪ್ರಯತ್ನಕ್ಕೆ ಫಲ ಬೇಗ ಸಿಕ್ತು. ಆದರೆ ಪ್ರಜಾಕೀಯದ ಪ್ರಯತ್ನ ಇವನೇ ನನಗೆ ಕೌಂಟ್ರ್ ಕೊಡ್ತಾವನೆ. ಈಗ ನಾನು ಕೊಡ್ತೀನಿ ನೋಡಿ ಕೌಂಟ್ರು, ಬೆಚ್ಚೆ ಬೇರೆ ಬಿಡಬೇಕು. ಪ್ರಜಾಕೀಯಕ್ಕೆ ಫಲ ಯಾರಿಗೆ ಸಿಗ್ಬೇಕಾಗಿರೋದು ಹೇಳಿ? ಯಾರಿಂದ ಸಿಗಬೇಕು? ಪ್ರಜೆಗಳಿಂದನೇ ಸಿಗಬೇಕು. ಮತ್ತೆ ಹಾಗಾದ್ರೆ ಇದಕ್ಕೆ ಕರೆಕ್ಟ್ ಲೀಡರ್ ಯಾರು? ಹಾಗಾದ್ರೆ ಪ್ರಜೆಗಳು ಕೆಲಸಕ್ಕೆ ಹೋಗ್ಬೇಕು, ಅವ್ರಿಗೆ ಆದಂತ ಸಂಬಳ ತಗೊಬೇಕು, ಅವ್ರ ಲೈಫ್ನ ಅವ್ರು ಲೀಡ್ ಮಾಡಬೇಕು. ಹಾಗಾದ್ರೆ ಒಂದ್ ನಿಮಿಷ, ಅವ್ರು ಬಂದು ಹಾಗಾದ್ರೆ ಟಾರ್ ಗುಂಡಿ ಒಳಗಡೆ ರೋಡ್ ತಾಂಬರ್ ಹಾಕ್ಬೇಕಾ? ಇಲ್ಲ, ಅಟ್ಲೀಸ್ಟ್ ನೀವ್ ಹೇಳ್ತಿದ್ದೀರಾ ಕೇಳೋ ಒಂದು ಸಿಸ್ಟಮ್ ಬೇಕು ಅಂತ ಹೇಳ್ತಾ ಇದ್ದೀರಾ. ಇಲ್ಲ ಹಂಗಾರೆ ಕೇಳಂಗೆ ಇಲ್ಲ. 5 ವರ್ಷ ಬಿಟ್ಬಿಡಿ. ಇವಾಗ ಇದೆಯಲ್ಲ ಸಿಸ್ಟಮ್, ಚೆನ್ನಾಗಿದೆಯಲ್ಲ. ಅವಾಗ ಅವ್ರವ್ರ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ, ನಾಯಕರುಗಳನ್ನ ಕಳಿಸಿದ್ದೀರಾ, ಅವ್ರ ಕೆಲಸ ಮಾಡ್ತಿದ್ದಾರೆ. ನಿಮ್ಮ ಪ್ರಯತ್ನದ ಪ್ರತಿಫಲ ಏನು? ಅಲ್ಲ, ಒಂದ್ ನಿಮಿಷ, ಇದು ಕರೆಕ್ಟ್ ಇದೆಯಾ ಅಂತ ಫಸ್ಟ್ ಹೇಳಿ. ಇದು ಕರೆಕ್ಟ್ ಇಲ್ಲ. ಅಲ್ಲ, ನಿಮ್ಮ ಪ್ರಯತ್ನ ಅಲ್ಲ, ಒಂದ್ ನಿಮಿಷ ನೋಡಿ, ಎಷ್ಟು ಕನ್ಫ್ಯೂಷನ್ ಇದೆ ನಿಮ್ಮಲ್ಲಿ. ನೋ ಕನ್ಫ್ಯೂಷನ್. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ನೋ ಕನ್ಫ್ಯೂಷನ್. ಯಾಕೆ ಕನ್ಫ್ಯೂಷನ್ ಅಂದ್ರೆ ಯಾಕೆ ಬೇಜಾರಾಗ್ತೀರಾ? ಒಂದ್ ನಿಮಿಷ ಯಾಕೆ ಹೇಳ್ತೀನಿ ಕೇಳಿ. ನೀವೇನ್ ಹೇಳಿದ್ರಿ ಫಸ್ಟ್? ನಾನು ಕೆಲ್ಸಕ್ಕೆ ಹೋಗ್ಬೇಕು, ನಂದೇ ಬೇರೆ ಕೆಲಸಗಳಿದೆ, ನನಗಿದೆಲ್ಲ ನೋಡಕ್ ರೆಡಿ ಇಲ್ಲ, ನಾನೊಬ್ಬ ನಾಯಕನ ಕಳಿಸಿದ್ದೀನಿ, ಅವ್ನು ಮಾಡ್ಕೊಂತಾನೆ. ಈಗ ಸಿಸ್ಟಮ್ ಇದೆಯಲ್ವಾ? ಅದು ಇದೆ ತಾನೆ? ಪ್ಲೀಸ್ ಆನ್ಸರ್ ಮೀ. ಇದೆ ತಾನೆ ಗುರುವೆ? ಇದೆಯಲ್ವಾ? ಮತ್ತೇನು ಬದಲಾವಣೆ ಬೇಕು? ಆಲ್ರೆಡಿ ಇದೆಯಲ್ಲ, ನಿಮ್ಗೆ ಚೆನ್ನಾಗಿರೋ ಸಿಸ್ಟಮ್ ಇದೆಯಲ್ಲ. ಬಹುಶಃ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಉಪೇಂದ್ರ ಅವರು ರಾಜಕೀಯ ಮಾಡೋದು ತುಂಬಾ ಕಷ್ಟ ಅನ್ಸುತ್ತೆ. ನಿಮ್ಮ ಮಾತುಗಳು ನಂಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಇವ್ರ ಮಧ್ಯದಲ್ಲಿ ನಾನು ಎಲ್ಲಿ ಕೊಚ್ಚೋಗ್ಬಿಡ್ತೀನೋ, ಒಂಥರ ಪ್ರಜಾಕೀಯದಲ್ಲಿ ಎಲ್ಲಿ ಜೋಕರ್ ಆಗ್ಬಿಡ್ತೀನಿ, ನಾನು ಒಂದು ಭಯ ನಿಮ್ಮಲ್ಲಿ ಕಾಡ್ತಾ ಇದೆ ಅಂತ ನನಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಸರ್. ಓ ಬಿಡಿ, ಕ್ಲಾರಿಟಿ ಬಂದಿದೆ ತಾನೆ ಅಟ್ಲೀಸ್ಟ್. ಸರ್, ಈಗ ಪಕ್ಷ ಕಟ್ಟಿದ್ದೀರಾ, ಪಕ್ಷ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪೆರೆಸಂದ್ರಲ್ಲಿ ಪ್ರಜಾಕೀಯ ಅಂದ್ರೆ ಏನಂತ ಕೇಳ್ತಾರೆ. ಬೆಂಗಳೂರಲ್ಲಿ ಓದಿರೋರು ಗೊತ್ತು, ಹಳ್ಳಿ ಕಡೆ ಹೋಗ್ಬಿಟ್ಟು ಪ್ರಜಾಕೀಯ ಅಂದ್ರೆ ಯಾರು ಅಂತ ಕೇಳ್ತಾರೆ. ಯಾರು ಹೇಳಿದ್ರು ನಿಮ್ಗೆ? ಅವನು ಹೇಳ್ತಾನೆ. ಹಳ್ಳಿ ಕಡೆನೆ ಫಸ್ಟ್ ಗೆದ್ದಿರೋದು ಗೊತ್ತಾ? ಇಲ್ಲಿ ಅಲ್ಲ ಕೇಳಿ, ಒಂದ್ ನಿಮಿಷ ಕೇಳಿ. ಫಸ್ಟ್ ಅರೇಹಳ್ಳಿ ಅನ್ನೋ ಕಡೆ ಚೇತನ್ ಕುಮಾರ್ ಅನ್ನೋರೊಬ್ರು ಆಯ್ಕೆ ಆದ್ರು. ಅದು ಗೊತ್ತಾ ನಿಮ್ಗೆ? ಗೊತ್ತಿಲ್ಲದಿದ್ರೆ ಮಾತಾಡಬಾರ್ದು. ಒಂದು 10,000 ಸಬ್ಸ್ಕ್ರೈಬರ್ ಇರೋ ಯೂಟ್ಯೂಬ್ ಅಲ್ಲಿ ನಿಮ್ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ 30,000 40,000 ವ್ಯೂಸ್ ಆಗಿರುತ್ತೆ. ಅಂದ್ರೆ ನಿಮ್ಮ ಬಗ್ಗೆ, ನಿಮ್ಮ ಮಾತಿನ ಕೇಳೋ ಬಗ್ಗೆ ಇರುವ ಆಸಕ್ತಿ ನಿಮ್ ಈ ಪ್ರಜಾಕೀಯದಲ್ಲಿ ಕನೆಕ್ಟ್ ಆಗ್ಬೇಕು ಅಂತ ಯಾಕಿಲ್ಲ? 21,000 ಇಸ್ ಅ ವೆರಿ ಲೆಸ್ ನಂಬರ್ ಹಂಗ್ ನೋಡಿದ್ರೆ. ಹೇಳಿ, ನಾನು ಇನ್ನೊಂಥರ ಮಾತಾಡ್ತೀನಿ. ಏನಮ್ಮ ಏನ್ ಗುರು? ನೀ ಸರಿ ಇಲ್ಲಮ್ಮ ನೀನು. ಅವ್ನು ಯಾರ ಟೋಪಿ ತೆಗಿರಿ, ಅದು ಏನ್ರಿ ರೀ, ಇದು ಇನ್ನೂ ಜಾಸ್ತಿ ವ್ಯೂ ಆಗುತ್ತೆ. ಕರೆಕ್ಟಾ? ನಾನು ಹುಚ್ಚುಚ್ಚ ಕುಣಿದ್ರೆ ಇಲ್ಲಿ ಇನ್ನೂ ಜಾಸ್ತಿ ವ್ಯೂ ಆಗುತ್ತೆ. ನಿಜ. ಅದು ಮಾಡ್ಬೇಕಾ? ನಾನು ಮಾಡ್ಬೇಕಾ? ನೋಡಿ, ಬೇಡ ಅಂತಾರೆ. ಉಪೇಂದ್ರ ಅವರೇ ಕೇಳಿ ಒಂದ್ ನಿಮಿಷ. ಯಾವಾಗ್ಲೂ ಏನ್ ಗೊತ್ತಾ, ಸತ್ಯ ನಾನು ಪಿಕ್ಚರ್ ಅಲ್ಲೇ ಹೇಳ್ಬಿಟ್ಟಿದೀನಿ. ಸತ್ಯ ಒಂಥರ ಕಹಿ, ಅದು ಸುಳ್ಳು ಆಲ್ಕೋಹಾಲ್ ಇದ್ದಂಗೆ, ಬಹಳ ಬೇಗ ಕಿಕ್ ಕೊಡುತ್ತೆ. ಬಟ್ ಸತ್ಯ ಸ್ಲೋ ಅದು. ಬಟ್ ಆಗ್ಲಿ, ಆ ಸತ್ಯ ದಾರಿ ಬಿಟ್ಬಿಡಬಾರ್ದಲ್ವಾ ನಾನು? ಈಗ ನೀವ್ ಗೆಲ್ಬೇಕು ಸರ್ ಅಂತಾರೆ, ನಾನ್ ಗೆಲ್ಲಂಗೆ ರಾಜಕೀಯ ಮಾಡ್ತಿದ್ದೆ, ನಾನ್ ಗೆಲ್ಲಂಗೆ ನೀವ್ ಹೇಳಿದ್ರ ಅದೆಲ್ಲ ಮಾಡ್ತಿದ್ದೆ ನಾನು. ಇಲ್ಲಿ ನಾನ್ ಗೆಲ್ಬೇಕು, ನಾವೆಲ್ಲರೂ ಗೆಲ್ಬೇಕು ಅಂತ ಅನ್ಕೊಂತಿರೋದು ನಾನು. ಸ್ವಲ್ಪ ಸ್ಲೋ ಆಗ್ಬೋದು. ಸೊ ಅದಕ್ಕೆ ಸ್ಲೋ ಆಗಬಾರ್ದು ಅಂತ ಇವಾಗ ಇದೊಂದೇನೋ ಒಂದು ಸಂಚಲನ ಆದಾಗ ನಾನು ಆದಷ್ಟು ಮತ್ತೆ ಇನ್ವಾಲ್ವ್ ಆಗ್ತೀನಿ. ಹೌದಪ್ಪ, ಬನ್ನಿ ಏನಾರ ಬದಲಾವಣೆ ಮಾಡೋಣ, ಖಂಡಿತ ಚೇಂಜಸ್ ಮಾಡೋಣ. ಇಲ್ಲಿ ಅದೇ ಹೇಳಿದ್ದು, ಇಲ್ಲಿ ಎಲ್ಲರಿಗೂ ಕನ್ಫ್ಯೂಷನ್ ಏನ್ ಗೊತ್ತಾ? ಇದುವರೆಗೂ ನೋಡಿ ಎಲ್ಲ ಏನ್ ಹೇಳದಂತೆ, ನಾನು ಮಾಡ್ತೀನಿ ಬಿಡಮ್ಮ. ಏನಮ್ಮ ನಿನ್ಗೆ ಆಗ್ಬೇಕು ತಾನೆ, ನೀ ಕುತ್ಕೊಳ್ಳಮ್ಮ, ಮಾಡ್ತೀನಿ. ಏನಮ್ಮ ಬೇಕು ನಿನಗೆ? ಮಾಡ್ತೀನಿ ಬಿಡಮ್ಮ. ಅಮ್ಮ ನಿನಗೇನಮ್ಮ? ಅಯ್ಯೋ ಅದೇನ್ ದೊಡ್ಡ ವಿಷಯ, ಮಾಡೋಣ ಬಿಡ್ರಿ, ಮಾಡ್ರಿ, ಅವ್ರದ್ದೇನೋ ಪ್ರಾಬ್ಲಮ್ ಮಾಡ್ರಿ. ಇದು ಅಭ್ಯಾಸ ಆಗ್ಬಿಟ್ಟು ನಾವ್ ಹಿಂಗ್ ಕುತ್ಕೊಂಡ್ಬಿಟ್ಟಿದೀವಿ. ಹಿಂಗೆ ಏನೋ ದೊಡ್ಡ ವ್ಯಕ್ತಿ ಏನೋ ಮಾಡ್ತಾನಂತೆ, ಎಲ್ಲ ಚೆನ್ನಾಗಿ ಮಾಡ್ತಾನಂತೆ. ಅಲ್ಲ, ಅವ್ರೇನ್ ಮಾಡೋದು? ಆಕ್ಚುಲಿ ನೀವು ಮಾಡ್ಬೇಕಾಗಿರೋದು, ನಿಮ್ಮ ಹಣ, ನಿಮ್ಮ ದುಡ್ಡು, ನೀವು ಮನಸ್ಸು ಮಾಡ್ರಿ ಏನ್ ಬೇಕಾರಾಗ್ಬಿಡುತ್ತೆ. ಈ ಸತ್ಯ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಲ್ಲ ನಮ್ಗೆ ಮಾಡುವಂತ ಅವ್ನು ಜಾರ್ಕೊಂಡ್ಬಿಡ್ತಾ ಇದ್ದಾನೆ,
ಇಲ್ಲಪ್ಪ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ, ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತೀನಿ. ನಿಮ್ಮ ಕೆಲಸನೂ ಇದೆ. ಅದೂ ಏನೋ ನಿಮಗೆ ಬದಲಾವಣೆ ಬೇಕು ಅನ್ಸಿದ್ರೆ, ನಿಮಗೆ ಜಸ್ಟ್ ಬೇರೆ ಬದಲಾವಣೆ ಆಗ್ಬೇಕು ಅಂದ್ರೆ ವೆಯ್ಟ್ ಮಾಡಿ, ಒಬ್ಬ ನಾಯಕ ಬರ್ತಾನೆ, ನಿಮ್ಮ ಬಾಳೆಲ್ಲವನ್ನೂ ಚೇಂಜ್ ಮಾಡ್ತಾನೆ, ಒಬ್ಬ ನಾಯಕ ಬರ್ತಾನೆ, ಕಾಯ್ತಾ ಇರಿ. ಯಾವಾಗ ಅಂತ ಕೇಳ್ಬಿಡಿ, ಬರ್ತಾನೊಬ್ಬ. ಸಂತೋಷ ಆಗ್ತಿದೆ ನಿಮ್ಗೆ? ಒಬ್ಬ ಬರ್ತಾನೆ, ಎಷ್ಟು ಖುಷಿ ಆಗುತ್ತೆ ನೋಡಿ, ಆರಾಮಾಗಿ ಕೂತ್ಕೊಳ್ಳ, ಬರ್ಲಿ ಒಬ್ಬ, ಯಾರೋ ಒಬ್ಬ ಅಂತ. ಬರ್ತಾನ ನಾಯಕ? ಬರ್ಲಿ. ಸದ್ಯ ಈ ಪ್ರಜಾಕೀಯತೆಗೆ ತಲೆ ತಿಂತವನಪ್ಪ. ಈಗ ಹೇಳಿ ಡೈಲಾಗ್ ಕರೆಕ್ಟ್ ಆಗಿದೆ. ಉಪೇಂದ್ರ ಬರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಸರ್. ಮತ್ತೆ ಎ ಫಿಲಂ ಇಂದ ನೀವು ಯು ಎ ಬಂದ್ರಿ, ಇವಾಗ ಜನ ಉಪೇಂದ್ರ ಬರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಸರ್. ಈಗ ಈಗ ಉದಾಹರಣೆಗೆ ನಿಮಗೆ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ ಬೇರೆ ಪಕ್ಷದವರು, ಅದನ್ನ ನಾವು ಆಮಿಷ ಅಂತಾನು ಕೆಲವರು ಕರೀತಾರೆ. ಪ್ರಜಾಕೀಯದಲ್ಲಿ ನೀವು ಏನ್ ಜನರಿಗೆ ಕೊಡಕ್ ಬಯಸ್ತೀರಿ? ಈಗ ನೀವು ಜನರು ಮಾಡ್ತಾರೆ, ಜನರು ಮಾಡೋದ್ರ ಜೊತೆಗೆ ನೀವು ಮಾಡ್ಬೇಕಲ್ಲ. ಅದನ್ನ ಮಾಡ್ಬೇಕಂತ ನೀವು ಏನಾದ್ರು ಒಂದು ಕೊಡ್ತೀರಾ ಜನರಿಗೆ ಅಂತಂದಾಗ ಅದು ಅವರಿಗೆ ಗೊತ್ತಾಗುತ್ತಲ್ಲ. ಗೊತ್ತಾದಾಗ ಅಲ್ಲಿಂದ ಬದಲಾವಣೆ ಶುರು ಆಗ್ಬೋದಲ್ಲ. ಉಪೇಂದ್ರ ಅವರು ಸಿಎಂ ಆಗೋದು ಕೂಡ ಒಂದು ಬದಲಾವಣೆನೇ ಅಲ್ವಾ? ಅದು ಬರೀ ಸಿಎಂ ಬದಲಾವಣೆ ಅಷ್ಟೇ, ಪರಿಪೂರ್ಣ ಜನರ ಬದಲಾವಣೆ.